ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವತ್ತು ಒಂಥರ ಗುಡ್ ವೈಬ್ ಬಂತು ಅಂದರೆ ಒಂಥರ ಬ್ಯಾಡ್ ವೈಬು ಕೂಡ ಇದೆ. ಸೊ ಇಂಡಿಯಾ ವರ್ಸಸ್ ಶ್ರೀಲಂಕಾ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸೆಕೆಂಡ್ T20 ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಇವತ್ತು ಪ್ರಿವ್ಯೂ ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ. ಇವತ್ತು ಏನೇನೋ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದು ಏನೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಇವತ್ತು ಸ್ವಲ್ಪ ಬಿಸಿ ಇದ್ದ ಕಾರಣದಿಂದ ಈಚೆಗಡೆ ಹೋಗಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಒಂದು ಸ್ಯಾಡ್ ಥಿಂಗ್ ಏನು ಅಂತಂದರೆ ಇವತ್ತು ಏಷ್ಯಾ ಕಪ್ಪಲ್ಲಿ ಅದೇ ನಮ್ಮ ವುಮೆನ್ಸ್ ಸೋತಿರೋದು ಫೈನಲ್ಸಲ್ಲಿ ಶ್ರೀಲಂಕಾ ಮೇಲೆ. ಸೊ ಪರವಾಗಿಲ್ಲ, ನೆಕ್ಸ್ಟ್ ಸಲ ಹೊಡಿತಾರೆ ಅಂತ ಅನ್ಕೊಂಡು ಸುಮ್ಮನೆ ಆಗಬೇಕು ಅಷ್ಟೇ. ಫೈನಲ್ಸ್ವರೆಗೂ ಹೋಗ್ಬಿಟ್ಟು ಸೋತಾಗ್ಬಿಟ್ರಲ್ಲ, ಇದು ಬೇಜಾರಾಗ್ತದೆ ಅಷ್ಟೇ. ಸೊ ಈ ಕಡೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚು ಅದು ಬಿಡ್ತು ಅಂತಂದರೆ ಈ ಕಡೆ ನಮ್ಮ ಇಂಡಿಯಾ ವರ್ಸಸ್ ಶ್ರೀಲಂಕಾ T20 ಮ್ಯಾಚ್ ಬಗ್ಗೆ ಮಾತಾಡೋಣ, ಮೆನ್ಸ್ದು. ಸೊ ಸೆಕೆಂಡ್ T20 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಇವತ್ತು ಕೈವಶ ಮಾಡ್ಕೊಂಡಿದ್ದೆ ಸೀರೀಸ್ನ. ನಾನು ಏನೋ ಟಕ್ಕರ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಸೆಕೆಂಡ್ T20 ಮ್ಯಾಚಲ್ಲಿ, ಅಟ್ಲೀಸ್ಟ್ ಏನಾರು ಒಂದು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಏನೂ ಕೊಡಲಿಲ್ಲ. ಇದು ಕೂಡ ಒಂಥರ ಒನ್ ಸೈಡ್ ಮ್ಯಾಚ್ನೇ ಆಗೋಗ್ಬಿಡ್ತು. ಬತ್ತಾ ನಾನು ಏನೋ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಹೌದು, ಇದೊಂಥರ ರಿವೈಸ್ ಟಾರ್ಗೆಟ್. ರಿವೈಸ್ ಆಗಾದ್ಮೇಲೆ ಇವ್ರು ಬ್ಯಾಟಿಂಗ್ ಆಡೋಕ್ಕೆ ಬಂದಾಗ ಏನು ಗುರು ಇದು ಸಂಜು ಸ್ಯಾಮ್ಸನ್ ಹಿಂಗೆ ಔಟ್ ಆಗೋಗ್ಬಿಟ್ರು, ಏನಾದ್ರು ಟ್ವಿಸ್ಟ್ ಗಿಸ್ಟ್ ಕಾದಿದೆ ಈ ಪಂದ್ಯದಲ್ಲಿ ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ಟ್ವಿಸ್ಟು ಇಲ್ಲ, ಬದನೆಕಾಯಿ ಇಲ್ಲ, ಅಲ್ಲಿ ನಾಯಿ ಹೊಡ್ದಂಗೆ ಕುಡಿತೀವಿ, ತಗೊಳ್ರಿ ಅಂತ ಹುಚ್ಚನಾಯಿ ಹೊಡ್ದಂಗೆ ಹೊಡೆದ್ಬಿಟ್ಟು ಮುಗಿಸಾಕಿದ್ದು ಮ್ಯಾಚ್ನ ಟೀಮ್ ಇಂಡಿಯಾ. ಟಾಸ್ ಗೆದ್ದಿದ್ದು ನಾವೇನೇ, ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ಇವ್ರನ್ನ ಬ್ಯಾಟಿಂಗ್ ಇವತ್ತು ಬಿಟ್ವಿ. ಇವತ್ತು ಏನೋ ಅಮರಾಮ್ರಿ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಇವತ್ತು 161 ರನ್ಗೆ ಸೆಟ್ಲ್ ಆದರು. ನಾವು 200 ಹೊಡೆದ್ರೇ ಒಂಥರ ಸೇಫ್ ಇರೋದಿಲ್ಲ ನಮ್ಮ ಮೇಲೆ. ಇವರೆಲ್ಲ 161 ಹೊಡಿತು ಅಂತಂದರೆ ಇದು ಸೇಫ್ ಟಾರ್ಗೆಟ್ ಇಂಡಿಯಾ ಮೇಲೆ, ಅದನ್ನು ಇಂಥ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಯೂನಿಟ್ ಮೇಲೆ ಇದು ಖಂಡಿತ ಒಂದು ಸೇಫ್ ಟಾರ್ಗೆಟ್ ಅಲ್ವೇ. ಅದ್ರಲ್ಲಿ ಬೇರೆ ಡಕ್ವರ್ತ್ ಲೂಯಿಸ್ ಬಂದಿದ್ದು ಏನೋ ರಿವೈಸ್ ಟಾರ್ಗೆಟಲ್ಲಿ ರಿವೈಸ್ ಆಗಿದ್ದು. ಸೊ ರಿವೈಸ್ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ ಬಂದಿತ್ತು. ಬಟ್ ಇನಿಷಿಯಲ್ ವಿಕೆಟ್ ಬೀಳ್ತಾ ಇದ್ದಂಗೆ ಸ್ವಲ್ಪ ಬಾಯಿಗಂತೂ ಬರ್ಸಿದ್ರು. ಬರೀ ಬಾಯಿಗೆ ಬರ್ಸೋದೇ ಆಗೋಗ್ಬಿಟ್ಟು, ಲೈಟಾಗಿ ಬಾಯಿಗೆ ಬರ್ಸ್ತಾರೆ, ಒಂಥರ ಆಸೆ ತೋರಿಸ್ಕೊಂತಾರೆ, ಅವರೇ ಆಸೆ ತೋರಿಸ್ಕೊಂತಾರೆ, ಎಲ್ಲ ಗೆಲ್ಬೋದು ಅಂತ. ಆಮೇಲೆ ತುಪ್ಪಕ್ಕನ ಉದ್ರೋಗ್ಬಿಡ್ತಾರೆ ಶ್ರೀಲಂಕನ್ ಟೀಮು. 2 ಮ್ಯಾಚನ್ನು ಕೂಡ ಅದೇ ಥರನೇ ಆಗಿರೋದು. ಸೊ ಈ ಮ್ಯಾಚನ್ನು ಅಷ್ಟೇ ಇವರ ಟಾಪ್ ಆರ್ಡರ್ನೇ ಕಾಂಟ್ರಿಬ್ಯೂಟ್ ಮಾಡೋದು. 3-4 ರನ್ಸ್ ಬಂದಿರೋದು ಶ್ರೀಲಂಕನ್ ಟೀಮಲ್ಲಿ. ಇನ್ನು ಬಾಟಮಲ್ಲಿ ಅಂದರೆ ಲೋವರ್ ಮಿಡ್ಲ್ ಆರ್ಡ್ರಲ್ಲಿ ತುಪ್ಪ ಅಸಲಂಕ ಆಗಿರ್ಬೋದು, ಆಮೇಲೆ ಶನಾಕ ಆಗಿರ್ಬೋದು, ಅಸರಂಗ ಆಗಿರ್ಬೋದು, ಎಲ್ಲ ತಪ್ಪ ನಾವು ಉದ್ರೋಗ್ಬಿಡ್ತಾರೆ. ಲಾಸ್ಟ್ ಮ್ಯಾಚು ಹಂಗೇನೆ, ಈ ಮ್ಯಾಚು ಡಕ್ಔಟು, ಹೋದ ಮ್ಯಾಚು ಡಕ್ಔಟ ಶನಾಕ ಅಲ್ಲಿ ಏನು ಕಾಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ. ಸೊ ಡಕ್ಔಟ್ ಆಗಕ್ಕೆ ಬಂದಿದ್ದಾರೆ ಅಂತ ಕೇಳ್ತೀವಿ. ಒಂದು ಮ್ಯಾಚ್ ಬಿಡಿ, 2 ಮ್ಯಾಚ್ ಒಂಥರ ಡಕ್ಔಟು. ಏನು ಹೇಳ್ತೀರಾ ಇವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ಗೆ? ಸೊ ಇವತ್ತು ಕುಶಾಲ್ ಪೆರೇರಾ ಆ್ಯಕ್ಚುಲಿ ಮಸ್ತಾಗಿ ನಿಂತ್ಕೊಂಡು ಆಡಿದ್ದು. ಹಾರ್ದಿಕ್ ಪಾಂಡ್ಯ ಅವರ ಬೌಲಿಂಗ್ ಮೆಚ್ಕೋಬೇಕು. 2 ಕ್ರೂಷಿಯಲ್ ವಿಕೆಟ್ನ ಮಿಂದು ಅವ್ರದ್ದು, ಜೊತೆಗೆ ಇವರ ವಿಕೆಟ್ನ ಕುಶಾಲ್ ಪೆರೇರಾ ಅವರ ವಿಕೆಟ್ನ ಎತ್ತಿದ್ದು. ಕುಶಾಲ್ ಮೆಂಡಸ್ ಇವತ್ತೇನು ಅಷ್ಟೊಂದೇನು ಹಾವಳಿಕ್ಕಾಗಲಿಲ್ಲ. ಲಾಸ್ಟ್ ಮ್ಯಾಚ್ ಏನೋ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರು. ನಿಸಾಂಕ ಅಗೇನು ಇವತ್ತು 30+ ಹೊಡೆದ್ಬಿಟ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದು. ಲಾಸ್ಟ್ ಮ್ಯಾಚು ಏನು ಎಲ್ಲ ಮ್ಯಾಚು ನಾನೇ ಹೊಡಿಬೇಕಂತ ಕೇಳ್ತಾರೆ ನಿಸಾಂಕ ಅವರು. ಅವ್ರೊಂದು 30+ ಕಾಂಟ್ರಿಬ್ಯೂಟ್ ಮಾಡಿದ್ರು. ಓಪನಿಂಗ್ ಪಾರ್ಟ್ನರ್ಶಿಪ್ ಏನು ಅಷ್ಟೊಂದು ಹೇಳ್ಕೊಳ್ತಾರೆ ಏನು ಬರಲ್ಲ. ಹರ್ಷದೀಪ್ ಸಿಂಗ್ ಲಾಸ್ಟ್ ಮ್ಯಾಚು ಅವರ ಇನಿಷಿಯಲ್ ಬ್ರೇಕ್ ಥ್ರೋ, ಈ ಮ್ಯಾಚು ಅವರ ಇನಿಷಿಯಲ್ ಬ್ರೇಕ್ ಥ್ರೋ. ಸೊ ಒಟ್ಟಿನಲ್ಲಿ ಇನಿಷಿಯಲ್ ಬ್ರೇಕ್ ಥ್ರೋ ತೊಗೊಂಡ್ಕೊಡೋದು ನಮ್ಮ ಕಡೆ ಹರ್ಷದೀಪ್ ಸಿಂಗ್ ಅಂತಲೇ ಫಿಕ್ಸ್ ಆಗೋಗ್ಬಿಟ್ಟಿದೆ. ಅದೇ ಹಾರ್ದಿಕ್ ಪಾಂಡ್ಯ 2 ವಿಕೆಟ್ನ ಎತ್ತಿದ್ದು, ಕ್ರೂಷಿಯಲ್ ವಿಕೆಟ್ನ. ಅಕ್ಷರ್ ಪಟೇಲ್ ಕ್ರೂಷಿಯಲ್ ವಿಕೆಟ್ ಎತ್ತಿದ್ರು. ಆಮೇಲೆ ಮೆನ್ಷನ್ ಮಾಡಲೇಬೇಕು, ರವಿ ಬಿಷ್ಣೋಯ್ ಲಾಸ್ಟ್ ಮ್ಯಾಚ್ ಒಂಥರ ಗಾಬರಿ ಎದ್ದೋಗ್ಬಿಟ್ಟಿದ್ರು, ಒಂಥರ ಬಾಲೆ ಕೈಯಲ್ಲಿ ಕಚ್ಕೊಂತಿಲ್ಲ, ಆ ಥರ ಆಗೋಗ್ಬಿಟ್ಟಿತ್ತು. ಬಟ್ ಈ ಮ್ಯಾಚು 3 ವಿಕೆಟ್ನ ಎತ್ಬಿಟ್ಟು, ಇಲ್ಲ ಅಮ್ಮ ನಾನು ಬೌಲಿಂಗಲ್ಲಿ ಪ್ರದರ್ಶನ ಕೊಡ್ತೀನಿ ಅಂತ ತೋರಿಸಿದ್ದು. ಇವತ್ತು ಆ್ಯಕ್ಚುಲಿ ನಮ್ಮ ಬೌಲಿಂಗಲ್ಲಿ 4 ಓವರ್ನ ಕಂಪ್ಲೀಟ್ ಮಾಡೋದಕ್ಕೆ ಬಿಟ್ಟಿದ್ದು ರಿಯಾನ್ ಪರಾಗಿಗೆ. ಯಾಕಂದರೆ ಲಾಸ್ಟ್ ಮ್ಯಾಚು 3 ವಿಕೆಟ್ ಎತ್ಬಿಟ್ರಲ್ಲ, 1.2 ಓವರಲ್ಲೇ 3 ವಿಕೆಟ್ ಎತ್ಬಿಟ್ಟಿದ್ರಲ್ಲ, ಅದಕ್ಕೋಸ್ಕರ ಕಂಪ್ಲೀಟ್ ಸ್ಪೆಲ್ನ ಮಾಡಲಿ ಬಿಡೋಗರು. ಪಾಪ ಬೌಲರು ಬ್ಯಾಟಿಂಗ್ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಇದಿಲ್ಲ, ಬೌಲಿಂಗರು ಕಾಂಟ್ರಿಬ್ಯೂಟ್ ಮಾಡಲಿ ಅಂತ 4 ಓವರ್ ಕಂಪ್ಲೀಟ್ ಸ್ಪೆಲ್ನ, ಇನ್ಫ್ಯಾಕ್ಟ್ ಸಿರಾಜ್ ಬೈನೇ ಹಾಕಲಿಲ್ಲ, 4 ಓವರ್ ಕಂಪ್ಲೀಟ್ ಸ್ಪೆಲ್ನ ಇವ್ರ ಕೈಲಿ ಹಾಕ್ಸ್ಬಿಟ್ರು, ಪರಾಗಣ್ಣನ ಕೈಲಿ. ಸೊ ಇವತ್ತು ಆಲ್ ಓವರ್ ಮಸ್ತಾಗೆ ಪರ್ಫಾರ್ಮ್ ಮಾಡಿದ್ರು ನಮ್ಮ ಇಂಡಿಯನ್ ಬೌಲಿಂಗ್ ಯೂನಿಟು. 161ಗೆ ರೆಸ್ಟ್ರಿಕ್ಟ್ ಮಾಡಿದ್ದು. ಅದೇ ಕುಶಾಲ್ ಪೆರೇರಾ ಅವರು ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಅವರ ಕ್ರೂಷಿಯಲ್ ವಿಕೆಟ್ನ ಎತ್ತಿದ್ದು ಹಾರ್ದಿಕ್ ಪಾಂಡ್ಯ ಅವರು. ಒಂಥರ ನೋಡಿ ಹೆಂಗಿದೆ ಅಂತ, ಹಾರ್ದಿಕ್ ಪಾಂಡ್ಯ ಅವರು 2 ವಿಕೆಟ್ನ ಎತ್ತಿದ್ರು. 2 ಕ್ಯಾಚ್ನೂ ಕೂಡ ರಿಂಕು ಸಿಂಗ್ ಒಂಥರ ಕಾಂಟ್ರಾಸ್ಟಿಂಗ್ ಆಗಿತ್ತದಂತೂ. ಸೊ 161ಗೆ ಸೆಟ್ಲ್ ಆಗ್ತಾ ಇದ್ದಂಗೆ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಆಡೋಕ್ಕೆ ಅಂತ ಬಂದರು. ಆಡಿದ 3 ಬಾಲ್ ತಪ್ಪ ನನಗೆ ಒಂದೇ ಸಮ ಜೋರು ಮಳೆ ಬಂದ್ಬಿಡೋದ. ಸೊ ಮಳೆ ಬರ್ತಾ ಇದ್ದಂಗೆ 3 ಬಾಲ್ ಆಡ್ತಿದ್ದಂಗೆ ಡಕ್ವರ್ತ್ ಲೂಯಿಸ್ ಬಂದಿದ್ದು. ಟಾರ್ಗೆಟು ರಿವೈಸ್ ಆಗಿದ್ದು 78 ರನ್ನು, 8 ಓವರ್ಗೆ ಟಾರ್ಗೆಟ್ ಆಗಿದ್ದು. 77 ರನ್ ಹೊಡಿಬೇಕಾಗಿತ್ತು ನಮ್ಮ ಟೀಮ್ ಇಂಡಿಯಾ. ಅದೇ ಇನಿಷಿಯಲಿ ತೀಕ್ಷಣ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಅವನ್ನ ಬೋಲ್ಡ್ ಮಾಡಿಬಿಡ್ತಾರೆ. ಸೊ ಅಲ್ಲೊಂದು ಸ್ವಲ್ಪ ಏನು ಗುರು ಇದು ಹಿಂಗೆ ಸಂಜು ಸ್ಯಾಮ್ಸನ್ ಇದೊಂಥರ ನೋಡಿ ಹೆಂಗಿದೆ ಅಂತ. ಸಂಜು ಸ್ಯಾಮ್ಸನ್ಗೆ ಅವಕಾಶ ಕೊಟ್ಟಿಲ್ಲ ಅಂತ ನಾವೇ ಹೇಳ್ತೀವಿ. ಸಂಜು ಸ್ಯಾಮ್ಸನ್ಗೆ ಅವಕಾಶ ಕೊಟ್ಟಾಗ ಅವ್ರು ಪ್ರೂವ್ ಮಾಡ್ಕೋಬೇಕು ಅಂತ. T20 ಎಸ್ಪೆಷಲಿ ಅವ್ರು ODI ಪ್ರೂವ್ ಮಾಡ್ಕೊಳ್ಳೋದು ಬಿಡಿ, ಅದು ಸಪ್ರೇಟ್. ಬಟ್ T20 ಅವಕಾಶ ಕೊಟ್ಟಾಗ ಅವ್ರು ಪ್ರೂವ್ ಮಾಡ್ಕೊಳ್ಳೇಬೇಕು ಇಂಟರ್ನ್ಯಾಷನಲ್ಸಲ್ಲಿ. ಅದು ಓಪನಿಂಗ್ ಸ್ಲಾಟಲ್ಲಿ ಅವಕಾಶ ಕೊಟ್ಟಿರೋದು ಏನು ಇವ್ರಿಗೇನೋ ನಂಬರ್ 5 ಅಲ್ಲಿ ಬಂದ್ಬಿಟ್ಟು ನಂಬರ್ 6 ಅಲ್ಲಿ ಬಂದ್ಬಿಟ್ಟು ರಿಯಾನ್ ಪರಾಗ್ ಥರ ಕೆಳಗಡೆ ಬಂದು ಆಡೋ ಗುರು ಅಂತ ಏನು ಹೇಳ್ತಾ ಇಲ್ಲ ಇಲ್ಲಿ ಯಾರು. ಓಪನಿಂಗ್ ಸ್ಲಾಟಲ್ಲಿ
ಅವಕಾಶ ಕೊಟ್ಟರು ಕೂಡ ಇದನ್ನು ಪ್ರೂವ್ ಮಾಡ್ಕೊಳಕ್ಕಾಗಿಲ್ಲ. ಅದು ಮೊದಲನೇ ವೆರಿ ಫಸ್ಟ್ ಬಾಲ್ ಗೋಲ್ಡನ್ ಡಾಕ್ ಹಾಕ್ತಾರೆ ಅಂತಂದರೆ ಇಲ್ಲಿ ಗಂಭೀರ್ ಅಣ್ಣಗೆ ಆ್ಯಕ್ಚುಲಿ ಒಂದು ಕ್ವಶನ್ ಬಂದಿತ್ತು ಇವತ್ತು. ಅಂದರೆ ನಿನ್ನೆ ಮ್ಯಾಚ್ ಆದಮೇಲೆ ಗಂಭೀರ್ ಅಣ್ಣಗೆ ಎಲ್ಲ ಕೇಳಿದ್ದೇನು ಅಂತಂದರೆ, ಗಂಭೀರ್ ಅಣ್ಣ ಹಳೆ ಟ್ವೀಟ್ಗಳನ್ನ ತೆಗೆದ್ಬಿಟ್ಟು ಎಲ್ಲರೂ ತೋರಿಸಿದ್ರು, ಏನು ಗುರು ನೀನೇ ಹೇಳ್ತಿದ್ದೆ ಸಂಜು ಸ್ಯಾಮ್ಸನ್ಗೆ ಅವಕಾಶ ಸಿಗ್ತಿಲ್ಲ ಅಂತ. ಯಾಕಂದರೆ ಗಂಭೀರ್ ಅಣ್ಣ ಆ ಥರ ಟ್ವೀಟ್ ಮಾಡಿದ್ರು, ಸಂಜು ಸ್ಯಾಮ್ಸನ್ ಏನಕ್ಕೆ ನೆಗ್ಲೆಕ್ಟ್ ಮಾಡ್ತಿದ್ರು ಅಂತ, ಇವಾಗ ನೀವೇನಕ್ಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಕ್ವಶನ್ ಕೇಳಿದ್ರು. ಅದಕ್ಕೋಸ್ಕರ ಗಂಭೀರ್ ಅಣ್ಣ ಅವರು ಗಿಲ್ನ ಕೂರಿಸ್ಬಿಟ್ಟು ಇವ್ರನ್ನ ಆಡ್ಸಿದ್ವಿ ಇವತ್ತು. ಆದರೂ ಇವತ್ತು ಏನೂ ಮಾಡೋಕ್ಕಾಗಲಿಲ್ಲ. ಗೊತ್ತಿಲ್ಲ ಅದು ನೆಕ್ಸ್ಟ್ ಮ್ಯಾಚ್ ಅದು ಯಾವ ಥರ ಭರವಸೆ ಇವ್ರ ಮೇಲೆ ಕೊಡ್ತಾರೆ ಅಂತ. ಗಿಲ್ ಪಾಪ ಒಂದು ಮ್ಯಾಚ್ ಅಷ್ಟೇ ಆಡಿರೋದು, ಇವರು ಒಂದು ಮ್ಯಾಚ ಗಿಲ್ ಪಾಪ ಏನೋ ಲಾಸ್ಟ್ ಮ್ಯಾಚ್ ಏನೋ ಅಂಥ ದೊಡ್ಡ ತಪ್ಪೇನು ಮಾಡಿಲ್ಲ. ನೋಡೋಣ ಅದೇನು ಮಾಡ್ತಾರೆ ಅಂತ. ನೆಕ್ಸ್ಟ್ ಮ್ಯಾಚ್ ಒಂಥರ ಸಿಕ್ಕಾಪಟ್ಟೆ ಅದು ಬೇರೆ ಸೀರೀಸ್ ಬೇರೆ ಕೈವಶ ಆಗಿದೆಲ್ಲ, ಬಿಡೋಗೋರು ಆಡ್ಕೊಂಡು ಹೋಗ್ಲಿ ಸಂಜು ಸ್ಯಾಮ್ಸನ್ ಅಂತ ಹೇಳಿದ್ರು ಹೇಳ್ಬೋದು ನಮ್ಮ ಪಾಪ ಶುಭ್ಮನ್ ಗಿಲ್. ನೋಡೋಣ ಅದೇನಾಗುತ್ತೆ ಅಂತ. ಸೊ ಇನ್ನೇನಲ್ಲಿ ನಾಯಿ ಹೊಡೆದ್ರು ಅವ್ರು ಬಂದ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಅವ್ರ ಜೊತೆಗೆ ಸೇರ್ಕೊಂಡಿದ್ದು ಯಶಸ್ವಿ ಜಾಯಸ್ವಾಲು. ಸೊ ಅವರಿಬ್ಬರು ಉಚ್ಚನಾಗಿ ಹೊಡಿತಾ ಇದ್ದಂಗೆ ಸೂರ್ಯಕುಮಾರ್ ಯಾದವ್ ಫುಲ್ ಟೋಲ್ ತಗೊಂಡ್ಬಿಟ್ರು. ಹಂಗೆ ತೀಕ್ಷಣ ಅವ್ರು ಓವರ್ ಆಗ್ತಾ ಇದ್ದಂಗೆ ಇನ್ನೇನು ಅವ್ರು ಡಾಮಿನೇಷನ್ ಮಾಡಬೇಕು, ತೀಕ್ಷಣ ಅವ್ರು ಓವರ್ ಆಗಿದ ತಕ್ಷಣ ಮಾತ್ರ ಫುಲ್ ಟೋಲ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಆ ಕಡೆಯಿಂದ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿದ್ರು ಜಾಯಸ್ವಾಲ್. ಇವರಿಬ್ಬರು ರುಬ್ಬಿದ್ದರಿಂದ ಹಾರ್ದಿಕ್ ಪಾಂಡ್ಯ ಮತ್ತು ರಿಷಬ್ ಅಂತೂ ಜಸ್ಟ್ ಬಂದ್ಬಿಟ್ಟು ಫಾರ್ಮಾಲಿಟಿನ ಕಂಪ್ಲೀಟ್ ಮಾಡಬೇಕಾಗಿತ್ತು. ಹಾರ್ದಿಕ್ ಪಾಂಡ್ಯ ಅಂತೂ ಉಚ್ಚನಾಗಿ ಹೊಡೆದ್ರು ಅವ್ರನ್ನೂ ಕೂಡ. ಸೊ ಫಾರ್ಮಾಲಿಟಿ ಕಂಪ್ಲೀಟ್ ಆಯಿತು ಅಷ್ಟೇ. ಇವತ್ತು ಕೂಡ 1 ಸೈಡೆಡ್ ಮ್ಯಾಚೇನೆ, ಏನು ಅರೌಂಡ್ ಎಷ್ಟು 1 ಪಾಯಿಂಟ್ ಸಂವಾಟ್ ಓವರ್ಸಿಂದ ಏನೋ ಗೆದ್ದಿದ್ದೀವಿ. ಸೊ ಇವತ್ತು ಕೂಡ 1 ಸೈಡ್ ಮ್ಯಾಚ್ ಏನೋ ಬುಡಕ್ಕೆ ಹೋಗುತ್ತೆ ಅದೋಗುತ್ತೆ ಅಂತ ಅಂದ್ಕೊಂಡೆ. ತೀಕ್ಷಣ ಅವ್ರ ಓವರಲ್ಲಿ ಆ ಸಂಜು ಸ್ಯಾಮ್ಸನ್ ಅವರ ವಿಕೆಟ್ ಬೀಳ್ತಾ ಇದ್ದಂಗೆ ಏನೋ ಆಗುತ್ತೆ, ಟರ್ನ್ ಕಾಣಿಸ್ತಾ ಇದೆ ವಿಕೆಟಲ್ಲಿ ಹಂಗೆ ಹಿಂಗೆ ಅಂತ ಅಂದ್ಕೊಂಡೆ. ಬಟ್ ಏನೂ ಆಗಲಿಲ್ಲ. ಶ್ರೀಲಂಕಾದವ್ರು ಈ ಮ್ಯಾಚ್ನ ಕೂಡ ಕಾಲೆತ್ತಿಕೊಂಡ್ಬಿಟ್ರು ಅಷ್ಟೇ. ಏನಿಲ್ಲ ಈ ಮ್ಯಾಚಲ್ಲಿ ಏನೂ ಇರಲಿಲ್ಲ ಆ್ಯಕ್ಚುಲಿ. ಏನು ಹೇಳೋಣ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ನಿಸ್ತು ಈ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಬಾ.